ಹಾಯ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕರ್ನಾಟಕ ರಾಜ್ಯದಿಂದ ನೀಟ್ ಎಕ್ಸಾಮ್ ಅನ್ನ ಬರೆದು ಮುಂದೆ ಕೆದವರು ನಡೆಸುವಂತಹ ಕೌನ್ಸಿಲಿಂಗ್ ಇರುತ್ತೆ, ನೀಟ್ ಕೌನ್ಸಿಲಿಂಗ್. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಮ್ಯಾಂಡೇಟರಿ ಸ್ಟೆಪ್ಸ್ ಏನಿದೆ ಅದನ್ನ ಅನೌನ್ಸ್ ಮಾಡಿದ್ರೆ, ಅಂದ್ರೆ ಕೌನ್ಸಿಲಿಂಗ್ ಏನಿದೆ ಅದಕ್ಕೆ ಸಂಬಂಧಿಸಿದ ಫಸ್ಟ್ ಸ್ಟೆಪ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಈಗ ನೀವು ಪ್ರತಿಯೊಬ್ರು ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ಓಕೆನಾ? ಆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಸ್ಟೆಪ್ಸ್ ಏನು ಅದನ್ನ ಹೇಳ್ತಾ ಇದ್ದೀನಿ. ಓಕೆ, ನಂತರ ನೀಟ್ ಎಕ್ಸಾಮ್ ಆದ್ಮೇಲೆ ತುಂಬಾ ಸ್ಟೂಡೆಂಟ್ಸ್ ಎಕ್ಸಾಮ್ ಅಷ್ಟು ಚೆನ್ನಾಗಿ ಆಗಿಲ್ಲ, ಒಳ್ಳೆ ಸ್ಕೋರ್ ಆಗಲ್ಲ, ಈ ವರ್ಷ ಚಾನ್ಸಸ್ ಕಡಿಮೆ ಇದೆ, ಈ ರೀತಿ ಅಂತೆಲ್ಲ ಹೇಳ್ತಾ ಇದ್ರಿ. ಕೆಲವರು ನನಗೆ ಪರಿಚಯ ಇರುವಂತ ಸ್ಟೂಡೆಂಟ್ಸ್ ಕೂಡ ಮೆಸೇಜ್ ಮಾಡಿ ಹೇಳ್ತಾ ಇದ್ರೆ ಎಕ್ಸಾಮ್ ಚೆನ್ನಾಗಿ ಆಗಲ್ಲ ಸರ್, ಬೇಜಾರಾಗ್ತದೆ ಅಂತ. ಸೊ ಈ ರೀತಿ ಇದ್ರೂ ಕೂಡ ನಿಮ್ಮ ಪರಿಸ್ಥಿತಿ ಕೂಡ ಈ ರೀತಿ ಆಗಿದ್ರೆ ಟ್ರೈ ಮಾಡಿ. ಈಗ ಹೇಳ್ತಿರುವಂತ ಸ್ಟೆಪ್ಸ್ ಏನಿದೆ ಅದನ್ನ ಫಾಲೋ ಮಾಡಿ. ನಂತರ ನೀಟ್ ರಿಸಲ್ಟ್ಗೆ ವೇಟ್ ಮಾಡಿ, ಹೇಳೋದಕ್ಕೆ ಬರಲ್ಲ, ಕಟ್ ಆಫ್ ಕಡಿಮೆ ಆಗ್ಬೋದು. ಸೊ ಆ ಟೈಮಲ್ಲಿ ಕೂಡ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಹಲವಾರು ರಿಸರ್ವೇಷನ್ಸ್ ಮೇಲೆ ಸೀಟ್ ಅಲಾಟ್ ಆಗುತ್ತೆ. ಸೊ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟೇ ಮಾಡಲ್ಲ, ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ? ಟ್ರೈ ಮಾಡಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಮೊದಲಾಗಿ ಈಗ ರಿಜಿಸ್ಟ್ರೇಷನ್ಗೋಸ್ಕರ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಹೇಗೆ ಓಪನ್ ಮಾಡೋದು, ಹೇಗೆ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದು ಅಂತ ಹೇಳ್ತೀನಿ. ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಇದನ್ನ ವಿಸಿಟ್ ಮಾಡಬೇಕು. ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ವಾ, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪ್ರವೇಶ ಅಂತ ಆಪ್ಷನ್ ಕಾಣುತ್ತೆ. ಇಂಗ್ಲಿಷ್ ಅಲ್ಲಾದ್ರೆ ಅಡ್ಮಿಷನ್ಸ್ ಅಂತ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ತೀರಾ. ಅಲ್ಲಿ ಫಸ್ಟ್ ಆಪ್ಷನ್ UGCET 2026 ಅಂತ ಇದೆ. ನಂತರ ಅದ್ರ ಕೆಳಗಡೆ UG NEET 2026 ಅಂತ ಇದೆ. ಹಾಗೆ MBBS BDS ಆಯುಷ್ಗೋಸ್ಕರ ಆಪ್ಷನ್ ಇದೆ. ನಂತರ ಈ UG NEET ಆಪ್ಷನ್ ಏನಿದೆ, ಹಿಂದಿನ ವರ್ಷದೆಲ್ಲ ತುಂಬಾ ಲೇಟ್ ಆಗಿ ಕೊಡ್ತಿದ್ರು. ಅಂದ್ರೆ ಈಗ ನೀಟ್ ರಿಸಲ್ಟ್ ಅನೌನ್ಸ್ ಆಗ್ತಿತ್ತಲ್ವಾ, ಸೊ ಆವಾಗ ಕೊಡ್ತಿದ್ರು. ಬಟ್ ಈ ವರ್ಷ ಮೊದಲೇ ಕೊಟ್ಟಿದ್ದಾರೆ. ಪ್ರಾಸೆಸ್ ಸ್ವಲ್ಪ ಫಾಸ್ಟ್ ಆಗಿ ನಡೆಯುತ್ತೆ ಈ ವರ್ಷ. ಸೊ ನೀವು ಕೂಡ ಎಲ್ಲ ವಿಷಯಗಳನ್ನ ಅಲರ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಅನೌನ್ಸ್ ಆಗಿರುವಂತಹ ಎಲ್ಲ ಅಪ್ಡೇಟ್ಸ್ ನೀವು ಇಮಿಡಿಯೇಟ್ಲಿ ತಿಳ್ಕೊಳ್ತಾನು ಇರಬೇಕು. ನಾವು ನಿಮ್ಗೆಲ್ಲ ಇನ್ಫಾರ್ಮೇಶನ್ ಹೇಳ್ತೀವಿ ಟೈಮ್ಗೆ, ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ಹಾಗಿದ್ರೆ ಆ ಪ್ರವೇಶ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ. ಅಲ್ಲಿ UG NEET ಅನ್ನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಸ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಕಾಣುತ್ತೆ, ಅಂದ್ರೆ ನೋಂದಣಿ ಲಿಂಕ್ ಅಂತ. ಓಕೆನಾ? ಈ ಲಿಂಕ್ ಏನಿದೆ ಇದರ ಮೂಲಕ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಪ್ರತಿಯೊಬ್ರು ಈ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರುವಂತಹ ವಿದ್ಯಾರ್ಥಿಗಳು ನೀಟ್ ರಿಲೇಟೆಡ್ ಕೋರ್ಸಸ್ ಗಳಿಗೋಸ್ಕರ ಸೊ ಅವ್ರು ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಲೇಬೇಕು. ಅಲ್ಲಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮೊದಲಿಗೆ ಅಪ್ಲಿಕೇಶನ್ ನಂಬರ್ ಅಂತ ಕಾಣುತ್ತೆ. ಈ ಅಪ್ಲಿಕೇಶನ್ ನಂಬರ್ ಯಾವುದು ಅಂತ ಹೇಳಿದ್ರೆ KCET ಅಪ್ಲಿಕೇಶನ್ ನಂಬರ್. ನೀವೀಗ ನೀಟ್ ವಿದ್ಯಾರ್ಥಿಗಳಾಗಿದ್ರು ಕೂಡ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ KCET ಅಪ್ಲೈ ಮಾಡಲೇಬೇಕು ಅಂತ ಹೇಳಿದ್ರು. ಅದನ್ನ ನಾನು ಕೂಡ ತುಂಬಾ ಬಾರಿ ಹೇಳಿದ್ದೆ ನಿಮಗೆ. ಸೊ ಅಲ್ಲಿ CET ಅಪ್ಲಿಕೇಶನ್ ನಂಬರ್ ಏನಿದೆ ಅದನ್ನ ಎಂಟರ್ ಮಾಡ್ತೀರಾ. ನಂತರ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ತೀರಾ. ಅಲ್ಲಿ ಕ್ಯಾಪ್ಚಾ ಅಂತಿದೆ, ಅದನ್ನ ಎಂಟರ್ ಮಾಡಬೇಕು. ಇದನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಮೊಬೈಲ್ಗೆ OTP ಬರುತ್ತೆ, ಅಥವಾ ಫೇಸ್ ವೆರಿಫಿಕೇಶನ್ ಕೂಡ ಇರುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡ್ಕೊಂಡು ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಅಲ್ಲಿ ಈ ಕೆಲವು ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಮೊದಲಾಗಿ ಅಡ್ಮಿಟ್ ಕಾರ್ಡ್, ಅದು ಬೇಕಾಗುತ್ತೆ ನಿಮ್ಗೆ. ಅಡ್ಮಿಟ್ ಕಾರ್ಡ್ ಇಸ್ ಮ್ಯಾಂಡೇಟರಿ ಡಾಕ್ಯುಮೆಂಟ್ ಇದಕ್ಕೋಸ್ಕರ. ಸರಿನಾ? ಅದಕ್ಕೋಸ್ಕರ ಮೊದಲಿಗೆ ಏನ್ ಮಾಡ್ತಾರೆ, ಅಲ್ಲಿ ಮೇಲ್ಗಡೆ ಫಸ್ಟ್ ಆಪ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ ನೀಟ್ ರೋಲ್ ನಂಬರ್ ಅಂತ ಇದೆ. ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡ್ತಾರೆ. ನಂತರ ಅಲ್ಲಿ ನೀಟ್ ಅಪ್ಲಿಕೇಶನ್ ನಂಬರ್ ಅಂತ ಇದೆ. ನೀಟ್ ಅಪ್ಲಿಕೇಶನ್ ಹಾಕಿದ್ರಲ್ವಾ, ಸೊ ಅದ್ರ ಮೇಲೆ ಇರುವಂತಹ ನೀಟ್ ಅಪ್ಲಿಕೇಶನ್ ನಂಬರ್ ನ ಎಂಟರ್ ಮಾಡಬೇಕು. ಅಲ್ಲಿ ಅಡ್ಮಿಟ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಕೇಳ್ತಾರೆ. ಅಲ್ಲಿ ಅಡ್ಮಿಟ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಈ ಸ್ಟೆಪ್ಸ್ ಆಯ್ತು. ನಂತರ ಈ KCET ಅಪ್ಲಿಕೇಶನ್ ಫಾರ್ಮ್ ಏನಿದೆ, ಅಂದ್ರೆ ಕೌನ್ಸಿಲಿಂಗ್ಗೋಸ್ಕರ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡೋದಕ್ಕೂ ಕೂಡ ಲಿಂಕ್ ಕೊಟ್ಟಿದ್ದಾರೆ. ನೀವು ಇದುವರೆಗೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅಥವಾ ಡೌನ್ಲೋಡ್ ಮಾಡ್ಕೊಂಡಿದ್ರು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಸೇಫ್ ಆಗಿ ಇಟ್ಕೊಂಡಿರಿ. ಓಕೆನಾ? ನಂತರ ಕೌನ್ಸಿಲಿಂಗ್ ಅಲ್ಲಿ ಈಗ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ಹೇಳಿದ್ರೆ, ಈಗ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಿದ್ರಿ. ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಿದ ನಂತರ ನೀಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನಿಮ್ಮ ರೋಲ್ ನಂಬರ್ ಕೆದವ್ರ ಬಳಿನೇ ಇರುತ್ತೆ. ಅವರು ಡೈರೆಕ್ಟ್ ಆಗಿ NTA ಕಡೆಯಿಂದ ನಿಮ್ಮ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ. ಓಕೆ, ಎಷ್ಟು ಸ್ಕೋರ್ ಆಗಿದೆ, ಸೊ ಇದೆಲ್ಲ ಡೀಟೇಲ್ಸ್ ಡೈರೆಕ್ಟ್ ಆಗಿ NTA ಕಡೆಯಿಂದ ಕೆದವರು ಪಡೆದುಕೊಳ್ತಾರೆ. ಸರಿನಾ? ಆಕ್ಚುಲಿ ಆ ಡೀಟೇಲ್ಸ್ ನ ಪಡೆದುಕೊಳ್ಬೇಕು ಅಂತಾನೆ ನಿಮ್ಗೆ ಈಗ ರೋಲ್ ನಂಬರ್ ನ ಎಂಟರ್ ಮಾಡೋದಕ್ಕೆ ಹೇಳಿರೋದು. ಸರಿನಾ? ನೀವು ಮತ್ತೆ ಸ್ಕೋರ್ ಕಾರ್ಡ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಕೆದವರಿಗೆ ಲಿಂಕ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ಈ ರೀತಿ ಇರುತ್ತೆ. ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅಂತ ಸ್ಟಾರ್ಟ್ ಆಗೋದು. ಆಪ್ಷನ್ ಎಂಟ್ರಿ ಒಳಗಡೆ ನಿಮಗೆ ಯಾವ್ಯಾವ ಕಾಲೇಜಸ್ ಇಷ್ಟ, ಸೊ ಯಾವ್ಯಾವ ಕೋರ್ಸ್ ಇಷ್ಟ ಅದನ್ನ ಆಡ್ ಮಾಡೋದಕ್ಕಾಗುತ್ತೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಕೂಡ ಆಡ್ ಮಾಡ್ಬೇಕಂತಿದ್ವಿ ಅಂದ್ರೆ MBBS ಫಸ್ಟ್ ಪ್ರಯಾರಿಟಿ. ಸ್ಕೋರ್ ಕಡಿಮೆ ಆಗಿದೆ, ಸಿಕ್ಕರು ಸಿಗ್ಬಹುದು, ಸಿಗದೇನು ಇರಬಹುದು, ಬಟ್ ಸಿಕ್ಕಿರ್ಬೇಕು MBBS ಸೀಟ್. ಆ ರೀತಿ ಇದ್ರೆ MBBS ಕೋರ್ಸ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡು ಎಂಜಿನಿಯರಿಂಗ್ ಅನ್ನೋದ್ರ ನಂತರ ಆಡ್ ಮಾಡಿ, ಅಥವಾ BDS ಆಡ್ ಮಾಡ್ಬೇಕಂತಂದ್ರೆ ಅದನ್ನು ಆಡ್ ಮಾಡಿ, ಈ ರೀತಿ ಎಲ್ಲ ಮಾಡೋದಿರುತ್ತೆ. ಅದನ್ನ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ.
ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೂ ಕೂಡ ಈಗೇನು ಹೇಳಿದ್ನಲ್ಲ ಇದೇ ರೀತಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ನಂತರ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅಲ್ಲೂ ಕೂಡ ತಪ್ಪದೆ ಜಾಯ್ನ್ ಆಗಿ. ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಈಗ ಕೆಲವೊಂದು ಲಿಂಕ್ಸ್ ಇರುತ್ತೆ, ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತಾರೆ, ಈ ರೀತಿ ರಿಜಿಸ್ಟ್ರೇಷನ್ ಲಿಂಕ್ ಕೊಟ್ಟಿರ್ತಾರೆ, ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿರ್ತಾರೆ, ಅದನ್ನು ಡೈರೆಕ್ಟ್ ಆಗಿ ಶೇರ್ ಮಾಡಿ. ಕೆಲವು ನೋಟಿಫಿಕೇಶನ್ ಕೂಡ ಶೇರ್ ಮಾಡಿರ್ತೀವಿ. ಸೊ ವಾಟ್ಸ್ಆಪ್ ಚಾನಲ್ ಕೂಡ ಜಾಯ್ನ್ ಆಗಿ. ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಇರುತ್ತೆ. ರಿಲ್ಯಾಕ್ಸ್, ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.